ಕ್ಲಾಸಿಗೆ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಲಕ್ಷ್ಮಿ ನಟೇಶ್. ಈಗ ಒಂದು ಪ್ಲೇನ್ ಬ್ಲೌಸನ್ನು ನಾವು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಎದೆ ಸುತ್ತಳತೆನ ತಗೊತಾ ಇದ್ದೀನಿ. 9.5 ಇದೆ ಪ್ಲಸ್ 2 ಇಂಚು. ನಾನು 1/2 ಇಂಚಿಗೆ ಎಕ್ಸ್ಟ್ರಾನೇ ತಗೊತಾ ಇದ್ದೀನಿ. ಎದೆ ಸುತ್ತಳತೆ 9.5 ಪ್ಲಸ್ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡು ಒಂದು ಗುಂಪಿನ ಅನ್ನೋದನ್ನು ಹಾಕೊಂಡಿದ್ದೀನಿ. ಇದು ನಾವು ಎದೆ ಸುತ್ತಳತೆಯ ಅಳತೆ ಮಾಡೋದು. ಈಗ ಬೆನ್ನಿನ ಉದ್ದ ಯಾವ ರೀತಿ ನೋಡೋದು ಅಂದರೆ, ಈ ಬ್ಲೌಸ್ ಇರುತ್ತಲ್ಲ, ಈ ಮೇಲಿನ ಕೂಳೆ ಮತ್ತು ಡಾಟು, ಈ ಡಾಟನ್ನು ತಗೊಂಡು ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋದು. ಇದು ರೆಡಿ 15 ಇಂಚಿದೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನಾನು 2 ಇಂಚಿಗೆ ಇಲ್ಲಿ ಮಾರ್ಕ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ನಾನು 2 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ನಂತರ ನಾನು ಒಂದು ಬಾಕ್ಸ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಇದು 2 ಇಂಚು ಎಮ್ಮಿಂಗಿಗೆ, 2 ಇಂಚು ಎಮ್ಮಿಂಗಿಗೆ. ನಂತರ ನಾನು ರೆಡಿ ಸ್ಟಿಚಿಂಗ್ ತಗೊತಾ ಇದ್ದೀನಿ. ರೆಡಿ ಸ್ಟಿಚ್ ಬಂದು ನನಗೆ 15 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ನಾನು 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡೂ ಭಾಗದಲ್ಲೂ 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಎಮ್ಮಿಂಗ್ ಭಾಗ ಹೋಗುತ್ತೆ. ಇದು ನಮ್ಮ ರೆಡಿ ಸ್ಟಿಚ್ಚು 15 ಇಂಚು. 15 ಪ್ಲಸ್ 2 ಇಂಚು 17 ಇಂಚನ್ನೇ ನಾನು ಮುಂಭಾಗದಲ್ಲೂ ಸಹ ನಾನು ತಗೊತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್ ಅಂತ ನಾನು ಹೆಸರು ಕೊಡ್ತಾ ಇದ್ದೀನಿ. ನಂತರ ನಾವು ಪ್ಲೇನ್ ಬ್ಲೌಸ್ಗಳಿಗೆ ನಾವು ಯಾವ ರೀತಿ ಅನ್ನೋದನ್ನು ಅಳತೆ ಪ್ರಕಾರವಾಗಿ ನಾವು ಮಾರ್ಕ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನೋಡಿ, ನಾನು ಕುತ್ತಿಗೆ ಭಾಗನ 2, ಭುಜ 3, ನಾನು ಕಂಕ್ಳನ್ನು 6 ಕೊಡ್ತಾ ಇದ್ದೀನಿ. ನಂತರ ನಾನು ಒಂದು ಬಾಕ್ಸ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ಕಂಕ್ಳು ಭಾಗನ 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ಒಂದು ಬಾಕ್ಸ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟಲ್ಲಿ ಹಿಂಭಾಗದಲ್ಲಿ 1.5, ಮುಂಭಾಗದಲ್ಲಿ 1 ಇಂಚು. ಹಿಂಭಾಗ 1.5, ಮುಂಭಾಗ 1 ಇಂಚು. ನಂತರ ನಾನು ಶೋಲ್ಡರ್ ಡ್ರಾಪಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ 1/2 ಇಂಚು. ಇದು ಕಾಣಿಸ್ತಾ ಇದೆಯಲ್ಲ, 1/2 ಇಂಚು ಶೋಲ್ಡರ್ ಡ್ರಾಪ್. ನಂತರ ನಾನು ಕೆಳಗಡೆ ಭಾಗದಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಾವು ನಮ್ಮ ಎದೆ ಸುತ್ತಳತೆ 9.5ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ನಾನು 9.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ನಾನು 3 ಇಂಚಿಗೆ ಒಂದು ಮಾರ್ಕ್ ಮಾಡಿ 1/2 ಇಂಚು ಒಳಗಡೆ ಭಾಗ, 1/2 ಇಂಚಿನ ಒಳಗಡೆ ಭಾಗ ಯಾವ ರೀತಿ ನಾವು ಶೇಪ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನೋಡಿ, ಇದು ಫ್ರೆಂಚ್ ಕರ್ವು. ನಾವು ಫ್ರೆಂಚ್ ಕರ್ವಲ್ಲಿ ನಾವು ಈಸಿಯಾಗಿ ನಾವು ಯಾವ ರೀತಿ ಶೇಪ್ ತೆಗಿಬೋದು ಅನ್ನೋದಕ್ಕೆ ಇದ್ರ ಮಾಡಿ ತೆಗಿರಿ.
ನೋಡಿ ಹಿಂಭಾಗನ ನಾವು ಅದೆಲ್ಲಿ 1.5 ನಾವು ಮಾರ್ಕ್ ಮಾಡಿರ್ತೀವಲ್ವ ಅದೇ ಜಾಗದಲ್ಲಿ ನಾವು ಮಾರ್ಕ್ ಮಾಡಿದ್ರೆ ಆಯಿತು. ನೋಡಿ ಹಿಂಭಾಗದ 1.5 ಮಾರ್ಕಿಂಗ್ ಆಯಿತು. ಈಗ ಮುಂಭಾಗದಲ್ಲಿ ನಾವು ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ನೋಡಿ ನಂತರ ನಾನು ಶೋಲ್ಡರ್ ಡ್ರಾಪಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನಾವು 1/2 ಇಂಚಿಗೆ ಏನು ನಾವು ಮಾರ್ಕ್ ಮಾಡಿದ್ವಲ್ಲ ಆ ಇಂಚಲ್ಲಿ ಶೋಲ್ಡರ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇದು ಶೋಲ್ಡರ್ ಡ್ರಾಪ್ ಆಯಿತು. ನಾವು ಬ್ಲೌಸ್ಗಳಲ್ಲಿ ಬ್ಯಾಕ್ ಡೀಪ್ನ ನಾವು ಯಾವ ರೀತಿ ಈಸಿಯಾಗಿ ತಗೊಳ್ಳೋದು ಅಂದರೆ ನೋಡಿ ಈ ಎಡ್ಜಸ್ ಇರುತ್ತಲ್ಲ ಅದನ್ನು ನಾವು ಜಸ್ಟ್ ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಮಗೆ ಮಧ್ಯ ಭಾಗ ಅನ್ನೋದು ಸಿಗುತ್ತೆ. ಆ ಮಧ್ಯ ಭಾಗನ ನಾವು ಬ್ಲೌಸ್ಗಳಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊತೀವಿ. 1/2 ಇಂಚು ಮೇಲ್ಗಡೆನೆ ಮಾರ್ಕ್ ಮಾಡಿ ನಂತರ ನಾನು ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಾನು ಈ 2 ಇಂಚ್ ಏನಿರುತ್ತಲ್ಲ ಅಲ್ಲಿಂದ ಈ 3 ಇಂಚಿಗೆ ನಾವು ತಗೊಂಡಿರ್ತೀವಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾವು ಒಂದು ಶೇಪನ್ನು ಕೊಡೋಣ. ಈಗ ಬ್ಯಾಕ್ ಡಾಟಿಂದು ನೆಕ್ ಭಾಗ ಆಯಿತು. ನಂತರ ನಾವು ಈ ಡಾಟ್ ಇರುತ್ತಲ್ವಾ ಈ ಡಾಟನ್ನು ಅಗಲ 4.5 ಉದ್ದನು 4.5ಗೆ ತಗೊತಾ ಇದ್ದೀನಿ. ನಾನು ಮೇಲೂ ಸಹ 4 ಇಂಚು ಉದ್ದ 4.5 ಅಗಲ 4.5ಗೆ ನಾನು ಮಾರ್ಕ್ ಅಂತ ಮಾಡ್ತಾ ಇದ್ದೀನಿ. ನಂತರ ನಾನು ಇಲ್ಲೂ 1/2 ಇಂಚು ಇಲ್ಲೂ 1/2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಬ್ಯಾಕ್ ಪಾರ್ಟ್ ಆಯಿತು. ನಂತರ ನಾನು ಮುಂಭಾಗದಲ್ಲಿ ನಾವು ಯಾವ ರೀತಿ ನಾವು ಮುಂಭಾಗ ಮಾರ್ಕನ್ನು ಮಾಡೋದನ್ನು ನೋಡೋಣ ಬನ್ನಿ. ನೋಡಿ ಮುಂಭಾಗ ನೆಕ್ ಇರುತ್ತಲ್ಲ ನೋಡಿ ಬ್ಲೌಸ್ಗಳಲ್ಲಿ ಈ ಭಾಗನ ಡಾಟ್ ಇರೋ ಭಾಗನ ಮುಂಭಾಗ ಅಂತೀವಿ. ಈ ಭಾಗದಲ್ಲಿ ನಾವು ಮಾರ್ಕನ್ನು ಮಾಡ್ಕೊಳೋದು ಈ ರೀತಿ ಎಲ್ ಶೇಪಲ್ಲಿ ಏನಾದರೂ ತಗೋಬೋದು. ಇಲ್ಲ ಅಂತಂದರೆ ನಾವು ಬ್ಲೌಸ್ ಇಟ್ಕೊಂಡು ಸಹ ನಾವು ಮಾರ್ಕನ್ನು ಮಾಡ್ಬೋದು. ಈಗ ಮುಂಭಾಗದ ನೆಕ್ಕನ್ನು ನಾನು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ಒಂದು ಬಾಕ್ಸ್ ಹಾಕ್ತಾ ಇದ್ದೀನಿ. ನಂತರ ನಾನು ಈ ಫ್ರೆಂಚ್ ಕರ್ವಿಂದನ ಮುಂಭಾಗ ಶೇಪನ್ನು ಸಹ ಕೊಡ್ತಾ ಇದ್ದೀನಿ. ನೋಡಿ ಫ್ರಂಟ್ ಡೀಪು ಬ್ಯಾಕ್ ಡೀಪು ಫ್ರಂಟ್ ಡೀಪು ಆಯಿತು. ಈಗ ಡಾಟ್ಗಳನ್ನು ನಾವು ಯಾವ ರೀತಿ ತಗೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಫಸ್ಟಿಗೆ ನೋಡಿ ಉಕ್ಸ್ ಭಾಗದಿಂದ ಇಲ್ಲಿಂದ ಈ ಕ್ರಾಸ್ ಪಟ್ಟಿ ಇರುತ್ತಲ್ಲ ಅಲ್ಲಿವರೆಗೂ ನಾವು ಮಾರ್ಕನ್ನು ಅಳತೆಲ್ಲ ತಗೊಳ್ಳೋದು. ನಾನು ಈ ನೆಕ್ಕಿನ ಭಾಗದಿಂದ
5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಒಂದು ಮಾರ್ಕ್ ಆಯಿತು. ಎರಡನೇ ಮಾರ್ಕ್ ನಾವು ಯಾವ ರೀತಿ ತೊಗೊಳೋದು ಅಂತಂದರೆ, ಈ ಎಡ್ಜಸ್ ಕೂಳೆ ಇರುತ್ತಲ್ಲ, ಈ ಕೂಳೆ ಭಾಗದಿಂದ ಇದು ಫಸ್ಟ್ನೇ ಡಾಟ್ ಇರುತ್ತಲ್ಲ, ಇದನ್ನು ಎದೆಯ ಮುಂಭಾಗ ಬಸ್ ಪಾಯಿಂಟ್ ಅಂತ ಕರಿತೀವಿ. 12.5 ಇದೆ. ನಾನು 1/2 ಇಂಚ್ ಎಕ್ಸ್ಟ್ರಾ 13 ತೊಗೊತಾ ಇದ್ದೀನಿ. ನೋಡಿ, ಈ ಶೋಲ್ಡರ್ ರಫ್ ಇದೆಯಲ್ಲ, ಅದು ಕೆಳಗಡೆ ಭಾಗದಿಂದನೇ ತಗೊತೀನಿ. ಏಕೆಂದರೆ ಇದು ಕಟ್ಟಿಂಗ್ ಹೋಗುತ್ತೆ, ಆ್ಯಡ್ ಆಗಲ್ಲ. ಅದ್ರ ಕೆಳಗಡೆ ಮಾರ್ಕಿಂದಲೇ ನಾನು ತಗೊತಾ ಇದ್ದೀನಿ. ಇದು ಎರಡನೇ ಮಾರ್ಕ್ ಆಯಿತು. ಮೂರನೇ ಮಾರ್ಕನ್ನು ಈ ಕಂಕ್ಳು ಭಾಗ, ಕೈ ಭಾಗ ಅಂತ ಕರಿತೀವಿ. ಇದನ್ನು ಫಸ್ಟ್ ಸ್ಟಿಚ್ ಇರುತ್ತಲ್ಲ, ಈ ಕೂಳೆ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಕೂಳೆಯಿಂದ ನೋಡಿ, ಈ ಫಸ್ಟ್ ಸ್ಟಿಚ್ಚು ಕ್ರಾಸ್ ಪಟ್ಟಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕಷ್ಟೇ, ಜಾಸ್ತಿ ಅಲ್ಲ. 7 ಇದೆ, 7.5 ತೊಗೊಳೋದಷ್ಟೇ. ನೋಡಿ, 7.5 ಆಯಿತಾ. ಈಗ 3 ಡಾಟ್ ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಕ್ರಾಸಾಗಿ ಒಂದು ಶೇಪನ್ನು ಮಾಡೋಣ. ಸರಿನಾ? ಈಗ ನಮಗೆ ಕ್ರಾಸ್ ಪಟ್ಟಿ ರೆಡಿ ಆಯಿತು. ಈಗ ಡಾಟ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ನಾನು ಮೊದಲಿಗೆ ಈ ಡಾಟ್ ಹಾಕ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಬ್ಲೌಸ್ಗಳಲ್ಲಿ ಫಸ್ಟ್ ಡಾಟ್ ಇರುತ್ತಲ್ಲ, ಈ ಡಾಟನ್ನು ಬ್ಲೌಸ್ಗಳು ಯಾವ ರೀತಿ ಹಾಕೋದು ಅಂದರೆ, ನಾವು ಟೇಪನ್ನು 5 ಇಂಚಿಗೆ ನಾವೇನು ಮಾರ್ಕ್ ಮಾಡಿರ್ತೀವಲ್ವ, ಅದನ್ನು ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳೋದು. ಫೋಲ್ಡಿಂಗ್ ಮಾಡ್ಕೊಂಡಾಗ ಒಂದು ಡಾಟ್ ಸಿಗುತ್ತೆ. ಇದು ಫಸ್ಟ್ನೇ ಡಾಟು. ಈ ಡಾಟನ್ನು ನಾನು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಸರಿನಾ? ಇದು ಫಸ್ಟ್ ಡಾಟ್ ಆಯಿತು. ನಂತರ ನಾನು ಈ ಡಾಟು ಇಲ್ಲಿಂದ ಎಷ್ಟು ತೊಗೋಬೇಕು ಅಂತಂದರೆ, ಈ ಫಸ್ಟ್ನೇ ಇಲ್ಲಿಂದ 4ವರೆಗೆ ನಾವು ಮಾರ್ಕ್ ತೊಗೊಳೋದು. ನಾವು ಈ ಬಸ್ ಪಾಯಿಂಟ್ ತಗೊಂಡ್ರೂ ಅಲ್ಲಿಗೆ ಬರುತ್ತೆ, ನಾವು ಇಲ್ಲಿಂದನೂ ತಗೊಂಡ್ರೂ ಅಲ್ಲಿಗೆ ಬರುತ್ತೆ. ಈ 4ವರೆಯಿಂದ ಉದ್ದನ 2ವರೆಗೆ ತೊಗೊತಾ ಇದ್ದೀನಿ. 2.5. ನಂತರ ನಾನು ಈ ಭಾಗದಿಂದ 1 ಇಂಚು, ಈ ಭಾಗದಿಂದನೂ 1 ಇಂಚಿಗೆ ಒಂದು ಮಾರ್ಕ್ ಅಂತ ಮಾಡಿ ಒಂದು ಕೋನ್ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ. ನಂತರ ನಾನು ಈ ಸ್ಕೇಲನ್ನೇ ಆ ಶೇಪ್ ನಮ್ಮದು ಫಸ್ಟ್ನೇ ನಾವು ಮಾರ್ಕ್ ಎದುರಿಸ್ತಿಳತೆಗೆ ನಾವು ಕಂಕ್ಳು ಭಾಗದಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಂದನೇ ಒಂದು 3 ಇಂಚಿಗೆ ಆಗೋವಷ್ಟು ಮಾರ್ಕನ್ನು ಮಾಡ್ಕೋಬೇಕು. ಅದು ಫಸ್ಟ್ ಶೇಪಿಗೆ ಟಚ್ ಆಗಿರಬೇಕು. ಸರಿನಾ? ಅದು 3 ಇಂಚಿಗೆ ಆಗಿರಬೇಕು. ಈ ಭಾಗದಿಂದ 4ನೇ ಡಾಟ್, ಇದು ಬ್ಲೌಸ್ಗಳಲ್ಲಿ ಡಾಟ್ ಇದೆಯಲ್ಲ, ಇದು ಆಪ್ಷನಲ್ಲು. ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಈ ಡಾಟನ್ನು ನೋಡಿ, ಇಲ್ಲಿಂದ 2 ಇಂಚು ತೊಗೊಂಡೆ, ಇಲ್ಲಿಂದನೂ ಸಹ ನಾನು 2 ಇಂಚು, ಈ ಭಾಗದಲ್ಲೂ ಸಹ ನಾನು 2 ಇಂಚರ ಮಧ್ಯೆ ತೊಗೊತಾ ಇದ್ದೀನಿ. ಅದನ್ನು ಒಂದು ಕ್ರಾಸಾಗಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಬ್ಯಾಕ್ ಭಾಗ, ಫ್ರಂಟ್ ಭಾಗ, ಇದು ಕ್ರಾಸ್ ಪಟ್ಟಿ. ಕ್ರಾಸ್ ಪಟ್ಟಿಗೆ ಸ್ವಲ್ಪ ಬಟ್ಟೆ ಕಡಿಮೆ ಇದೆ. ಈ ಭಾಗದಲ್ಲಿ 4 ಇಂಚು ತಗೊಂಡ್ರೆ ಈ ಭಾಗದಲ್ಲಿ 3.5 ತೊಗೋಬೇಕು. ಈ ಭಾಗದಲ್ಲಿ 3.5 ತೊಗೊಂಡ್ರೆ ಈ ಭಾಗದಲ್ಲಿ 2.5 ತೊಗೋಬೇಕು. ಇದು ನಮ್ಮ ಒಂದು ಪ್ಲೇನ್ ಬ್ಲೌಸಲ್ಲಿ ಸಿಂಪಲ್ಲಾಗಿ ಮಾಡುವಂತಹ ಮಾರ್ಕಿಂಗು.